ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಈ ರೀತಿ ಒಂದು ರಸ್ತೆಯೊಂದಕ್ಕೆ ಹೆಸರಿಡೋದಕ್ಕೆ ಪಾಲಿಕೆಯಲ್ಲಿ ಒಂದು ಚಿಂತನಾ ಮಂಥನ ನಡೀತಾ ಇದೆ. ಮೈಸೂರಿನ ಕೆಲ ಸ್ಥಳೀಯರು ಈ ರೀತಿ ಸಿದ್ದರಾಮಯ್ಯನವ್ರನ್ನ ಹೆಸರನ್ನ ಮೈಸೂರಿನ ರಸ್ತೆಯೊಂದಕ್ಕೆ ಇಡಿ ಅಂತ ಮನವಿ ಸಲ್ಲಿಸಿದ್ರು. ಆ ಮನವಿಗೆ ಸಂಬಂಧಪಟ್ಟಂತೆ ಮೈಸೂರಿನ ಮಹಾನಗರ ಪಾಲಿಕೆ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೂಡ ಕೇಳ್ತು. ಏನಾದರೂ ಆಕ್ಷೇಪಣೆ ಇದ್ದರೆ ತಾವು ಸಲ್ಲಿಸಬಹುದು ಅಂತ ಸಾರ್ವಜನಿಕರಿಗೆ ತಿಳಿಸಿತು. ಇದೇ ವಿಚಾರಕ್ಕೆ ಈಗ ದೊಡ್ಡ ರಾಜಕೀಯ ಕೆಸರಚಾಟ ಕೂಡ ನಡೀತಾ ಇದೆ. ಅಂತ ಸಿದ್ದರಾಮಯ್ಯನವರ ಹೆಸರಿಡಬಾರ್ದು ಅಂತ ಸ್ನೇಹಮಯಿ ಕೃಷ್ಣ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಭ್ರಷ್ಟಾಚಾರದ ಆರೋಪತ್ತಿರುವಂಥ ಸಿದ್ದರಾಮಯ್ಯನವರ ಹೆಸರನ್ನ ರಸ್ತೆಗಿಟ್ಟರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಅನೇಕ ನಾಯಕರು ಮಾಡ್ತಿದ್ದಾರೆ. ಇನ್ನು ಬಿಜೆಪಿ ನಾಯಕರ ಸಿದ್ದರಾಮಯ್ಯನ ವಿರೋಧಿಸ್ತಾ ಇದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತ್ರ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ರಸ್ತೆ ಅದು. ಸಿದ್ದರಾಮಯ್ಯ ಹೆಸರನ್ನ ನಾಮಕರಣ ಮಾಡಿಕೊಟ್ಟಿರೋದು ಮೈಸೂರಿಗೆ ಕಳಂಕ. ಯಾವುದೇ ಒಬ್ಬ ವ್ಯಕ್ತಿ FIR ಆಗಿದ್ರೆ ಹೆಸರನ್ನ ತಗೋಬಾರ್ದು. ಯಾರು ತಕರಾರು ಎತ್ತಿತಾ ಇದಾರೆ ಅಂತಂದ್ರೆ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಆಗುತ್ತೆ. ಸಿದ್ದರಾಮಯ್ಯನವರ ಹೆಸರು ಇರುವಂತದ್ದು ಒಳ್ಳೆಯ ಪರಂಪರೆ ಅಲ್ಲ, ಅದರಲ್ಲಿ ತಪ್ಪೇನಿಲ್ಲ. ಅದ್ಯಾಕೋ ಏನೋ ಸಿಎಂ ಸಿದ್ದರಾಮಯ್ಯ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಅವ್ರ ಹೆಸರಿನಲ್ಲಿ ಏನೇ ಮಾಡಿದ್ರು ಅದಕ್ಕೊಂದು ವಿವಾದ ಸುತ್ತಕೊಳ್ತಾ ಇದೆ. ಇದೀಗ ತವರು ಜಿಲ್ಲೆಯಲ್ಲಿ ಪ್ರಮುಖ ರಸ್ತೆಯೊಂದಕ್ಕೆ ಸಿದ್ದರಾಮಯ್ಯ ಹೆಸರಿಡೋ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿದೆ. ಮೈಸೂರಿನ ಪ್ರಮುಖ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ಪ್ರಸ್ತಾಪ. ರಸ್ತೆಗೆ ಹೆಸರಿಡೋದಕ್ಕೆ ರಾಜಕೀಯ ನಾಯಕರಿಂದ ಪರ ವಿರೋಧ. ಸಿಎಂ ಸಿದ್ದರಾಮಯ್ಯ ವಿಚಾರ ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದಕ್ಕೆ ಹೊಸ ಸೇರ್ಪಡೆ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಪ್ರಮುಖ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ವಿಚಾರ. ಮೈಸೂರು ನಗರ ಪಾಲಿಕೆ ಮೈಸೂರಿನ ಹೃದಯ ಭಾಗದಲ್ಲಿರುವ ಒಂಟಿಕೊಪ್ಪಲ್ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ರಾಯಲ್ ಇನ್ ಹೋಟೆಲ್ ವರೆಗಿನ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಹೆಸರಿಡೋದಕ್ಕೆ ಮುಂದಾಗಿದೆ. ಇದಕ್ಕೆ ಪರ ವಿರೋಧವು ಜೋರಾಗೆ ನಡೀತಾ ಇದೆ. ಅಷ್ಟಕ್ಕೂ ಆಗಿದ್ದೇನು ಅಂತ ಅಂದ್ರೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹೆಸರು ಇಡಬೇಕು ಅಂತ ಜನರಿಂದಲೇ ಮನವಿ ಬರುತ್ತೆ. ಶಾಸಕ ಹರೀಶ್ ಗೌಡಗೆ ಮನವಿ ಬಂದಿರೋದನ್ನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿಗೆ ಕೊಡ್ತಾರೆ. ಇದನ್ನ ಪಾಲಿಕೆ ಆಯುಕ್ತರ ಗಮನಕ್ಕೆ ತರಲಾಗುತ್ತೆ. ಹೆಸರಿಡಬೇಕು ಅಂದ್ರೆ ಕೌನ್ಸಿಲ್ ಅನುಮತಿ ಕಡ್ಡಾಯ ಆಗಿದೆ. ಹೀಗಾಗಿ ಮೈಸೂರು ನಗರ ಪಾಲಿಕೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸುತ್ತೆ. ಇದಕ್ಕೆ ಯಾರು ಬೇಕಾದ್ರೂ ಆಕ್ಷೇಪಣೆ ಸಲ್ಲಿಸಬಹುದಾಗಿದೆ. ಇದಕ್ಕೆ ಮೂಡ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ. ನಾನು ದೂರು ಕೊಟ್ಟ ಆರೋಪಿ ಹೆಸರು ಯಾಕಿಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಬಿರುದನ್ನು ಪಡೆದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಎರಡನೇ ಅಕ್ಕ ಕೃಷ್ಣಾಜಮಣಿಯ ಅನ್ನೋರ ಪರವಾಗಿ ಅವರ ಸ್ಮಾರಕವಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಸ್ತೆ ಅದು. ಅಂಥ ಒಂದು ಐತಿಹಾಸಿಕ ರಸ್ತೆಗೆ ಒಂದು ಗಂಭೀರವಾದ ಆರೋಪಗಳನ್ನು ಹೊತ್ತಂತಹ ಮತ್ತು ಪ್ರಕರಣದ ಒಂದು ಮೊದಲನೇ ಆರೋಪಿಯಾದಂಥ ಸಿದ್ದರಾಮಯ್ಯ ಹೆಸರನ್ನು ಅಲ್ಲಿ ನಾಮಕರಣ ಮಾಡಿಕೊಟ್ಟಿರೋದು ನಿಜಕ್ಕೂ ವಿಷಾದನೀಯವಾದಂತಹ ಮೈಸೂರಿಗೆ ಕಳಂಕವನ್ನು ತರುವಂಥ ವಿಚಾರವಾಗಿದೆ. ಮತ್ತೊಂದ್ ಕಡೆ ಮೈಸೂರಿನ ಪರಿಸರ ಹೋರಾಟಗಾರ್ತಿ ಭಾನು ಮೋಹನ್ ಕೂಡ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಹೇಗೆ ಇವ್ರ ಹೆಸರನ್ನ ನಮ್ಮ ನ್ಯಾಯ ಸಂಹಿತೆ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ FIR ಆಗಿದ್ರೆ ಅವ್ರದನ್ನ ಯಾವುದೇ ಒಂದು ಇದರಲ್ಲಿ ಹೆಸರನ್ನ ತಗೋಬಾರ್ದು. ಇದಕ್ಕೆ ಆಕ್ಷೇಪಣೆ ಇದ್ರೆ ಸಲ್ಲಿಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ರಸ್ತೆಗೆ ಅವ್ರ ಹೆಸರು ಬೇಡ. ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ನಗರ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಮೈಸೂರಿನ ಸುಪುತ್ರ, ಶಾಶ್ವತ ಕೊಡುಗೆಯನ್ನ ನೀಡಿದ್ದಾರೆ. ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋದು ತಪ್ಪಲ್ಲ ಅಂದಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ, ಅವರ ಹೆಸರನ್ನ ಆ ರಸ್ತೆಗೆ ಇಡಬೇಕು ಅಂತ ಹೊರಟಿದ್ದಕ್ಕೆ ಯಾರು ತಕರಾರು ಎತ್ತಿತಾ ಇದಾರೆ ಅಂತಂದ್ರೆ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಆಗುತ್ತೆ. ಸಾಧಕರು ಏನು BJP ಅವರು JDS ಅವರು ಹಾಗೇ ಇರಬೇಕು ಅಂತಿಲ್ಲ, ಕಾಂಗ್ರೆಸ್ನಲ್ಲೂ ಸಾಧಕರು ಇದ್ದಾರೆ. ಈ ಅವರ ಸಾಧನೆಗಳನ್ನ ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲಿಗೆ ಹೆಸರಿಡಬೇಕಾದ್ರೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನ ಯಾರು ತೋರೋದು ಬೇಡ ಅಂತ ನನ್ನ ಭಾವನೆ. ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ಬಿಜೆಪಿ ನಾಯಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಶೋಕ್ ವಿರೋಧ ವ್ಯಕ್ತಪಡಿಸಿದ್ರೆ ಬೊಮ್ಮಾಯಿ ಸ್ವಾಗತಿಸಿದ್ದಾರೆ. ಏನು ಸಿದ್ದರಾಮಯ್ಯನವರ ಹೆಸರನ್ನ ರಸ್ತೆಗೆ ಹಿಡಿತಾ ಇರೋವಂಥದ್ದು ಒಂದು KR ರಸ್ತೆ, ಕೃಷ್ಣರಾಜ ರಸ್ತೆ. ಅದು ಈ ರಾಜ್ಯಕ್ಕೆ, ಈ ನಾಡಿಗೆ ಡ್ಯಾಮ್ ಕಟ್ಟೋ ಮುಖಾಂತರ ಆ ಮನೆತನದವರು ಕರ್ನಾಟಕಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ. ಅವ್ರ ಹೆಸರಲ್ಲಿ ಇರೋದನ್ನ ತೆಗೆದು ಸಿದ್ದರಾಮಯ್ಯನವರ ಹೆಸರು ಇರುವಂಥದ್ದು ಒಳ್ಳೆಯ ಪರಂಪರೆ ಅಲ್ಲ. KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಪ್ರಸ್ತಾಪ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ ಮೈಸೂರಲ್ಲಿ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ಸದ್ಯ ಸಿದ್ದರಾಮಯ್ಯ ಹೆಸರಿನ ರಸ್ತೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದ್ದು ಮುಂದೆ ಇದು ಯಾವ ರೀತಿ ಚರ್ಚೆಗೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರಾಮ್, TV9 ಮೈಸೂರು.